ಸ್ವಾಮಿ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ ಅವರ ವಕೀಲರು ಸಲ್ಲಿಸಿರುವ ವೈದ್ಯಕೀಯ ವರದಿಗೆ ಸೀಲು ಮಾಡಿದ ಕವರ್ನಲ್ಲಿ ನ್ಯಾಯಾಲಯಕ್ಕೆ ಪ್ರತಿಕ್ರಿಯೆ ನೀಡುವಂತೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಸಲ್ಲಿಸಿದೆ. ಶಸ್ತ್ರಚಿಕಿತ್ಸೆಯ ಸಂಭವನೀಯ ದಿನಾಂಕ, ಪ್ರಾಸ್ತಾವಿಕ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದ ಅವಧಿ ಮತ್ತು ನಂತರದ ಕಾರ್ಯವಿಧಾನಗಳು ಇದ್ದರೆ ಆರೋಪಿಯ ಬಿಡುಗಡೆ ದಿನಾಂಕದಿಂದ 1 ವಾರದೊಳಗೆ ಆಸ್ಪತ್ರೆಯಿಂದ ವರದಿಯನ್ನ ಸಲ್ಲಿಸಬೇಕು. ಆರೋಪಿಯು ವಕೀಲರಿಂದ ಮುಚ್ಚಿದ ಕವರ್ನಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರಬಹುದೆಂದು ಮತ್ತು ಅದರ ವಿವರಗಳ ಬಗ್ಗೆ ತಿಳಿದಿಲ್ಲವೆಂದು ಎಸ್ಪಿಪಿ ಪ್ರಸನ್ನಕುಮಾರ್ ತಿಳಿಸಿದರು. ಸದ್ಯ ಇದೀಗ ಹೈಕೋರ್ಟ್ ಪ್ರಾಸಿಕ್ಯೂಷನ್ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಸೀಲು ಮಾಡಿದ ಕವರ್ನಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತಹ ನಟ ದರ್ಶನ್ ಅವರಿಗೆ ನ್ಯಾಯಾಲಯಕ್ಕೆ ಪ್ರತಿಕ್ರಿಯೆ ನೀಡುವಂತೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಸಲ್ಲಿಸಿದೆ. ನಟ ದರ್ಶನ್ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಜಾಮೀನನ್ನ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ ಅವರ ವಕೀಲರು ಸಲ್ಲಿಸಿರುವ ವೈದ್ಯಕೀಯ ವರದಿಗೆ ಸೀಲು ಮಾಡಿದ ಕವರ್ನಲ್ಲಿ ನ್ಯಾಯಾಲಯಕ್ಕೆ ಪ್ರತಿಕ್ರಿಯೆ ನೀಡುವಂತೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಸಲ್ಲಿಸಿದೆ. ಶಸ್ತ್ರಚಿಕಿತ್ಸೆಯ ಸಂಭವನೀಯ ದಿನಾಂಕ, ಪ್ರಾಸ್ತಾವಿಕ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದ ಅವಧಿ ಮತ್ತು ನಂತರದ ಕಾರ್ಯವಿಧಾನಗಳಿದ್ದರೆ ಆರೋಪಿಯ ಬಿಡುಗಡೆ ದಿನಾಂಕದಿಂದ 1 ವಾರದೊಳಗೆ ಆಸ್ಪತ್ರೆಯಿಂದ ವರದಿಯನ್ನ ಸಲ್ಲಿಸಬೇಕು. ಆರೋಪಿಯು ವಕೀಲರಿಂದ ಮುಚ್ಚಿದ ಕವರ್ನಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರಬಹುದೆಂದು ಮತ್ತು ಅದರ ವಿವರಗಳ ಬಗ್ಗೆ ತಿಳಿದಿಲ್ಲವೆಂದು ಎಸ್ಪಿಪಿ ಪ್ರಸನ್ನಕುಮಾರ್ ತಿಳಿಸಿದರು. ಸದ್ಯ ಇದೀಗ ಹೈಕೋರ್ಟ್ ಪ್ರಾಸಿಕ್ಯೂಷನ್ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಸೀಲು ಮಾಡಿದ ಕವರ್ನಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ.